Watch India's largest kids library only on Jio Hotstar. Download the app now. ಎಲ್ಲರಪ್ಪ ಗೆಳೆಯರ 5 ವರ್ಷ ತನಕ ತಯಾರು ಮಾಡ್ಲಿಕ್ಕಿಂತ ಬಹಳ ಡಿಫ್ರೆಂಟ್ ಗೆಜೆಟ್ ಕಡೆಯ ಇದ್ರ ಹೆಸರು ಶಿಂಕಿಂಗ್ ಗೆಜೆಟ್ ಅಂತ. ಅರೆ ಹೆಸರನ್ನ ಚೆನ್ನಾಗಿದೆ ಡಾಕ್ಟರ್ ಅಣ್ಣ, ಆದ್ರೆ ಕೆಲಸ ಹೆಂಗ್ ಮಾಡುತ್ತೆ ಅಂತ ತೋರಿಸ್ತೀರಾ? ಅಯ್ಯೋ ಅದಕ್ಕೆ ಕಣ್ರೆ ನಿಮ್ಗೆಲ್ಲರೂ ಇಲ್ಲಿ ಕರ್ಸಿರೋದು. ಇದು ಯಾವುದೇ ದೊಡ್ಡ ವಸ್ತು ಆದ್ರೂ ಪರವಾಗಿಲ್ಲ, ಅದನ್ನ ಚಿಕ್ಕದಾಗಿ ಮಾಡಕ್ ಬಿಡುತ್ತೆ. ಇಲ್ಲಿ ನೋಡ್ರಪ್ಪ. ವಾ ಡಾಕ್ಟರ್ ಜಟ್ಕಾ, ವಾ ನೀವು ತುಂಬಾ ದೊಡ್ಡ ಸೈಂಟಿಸ್ಟ್. ನಿಮ್ಮ ಈ ಹೊಸ ಆವಿಷ್ಕಾರದಿಂದ ಬರೀ ಫುರ್ಫುರಿ ನಗರದಲ್ಲ, ಇಡೀ ಪ್ರಪಂಚ ತುಂಬಾ ಹೆಸರು ಮಾಡ್ತೀರಾ. ನಿಮ್ಮ ಇಷ್ಟೊಂದು ದೊಡ್ಡ ಸಾಧನೆಗೆ ನಿಮ್ದೊಂದು ಫೋಟೋ ತೆಗಿಲೇಬೇಕು ಅಲ್ವಾ? ನಾನ್ ತೆಗಿತೀನಿ, ನಿಮ್ಮೊಬ್ಬರದೇ ಅಲ್ಲ, ನಿಮ್ಮ ಜೊತೆ ನಿಮ್ ಸ್ನೇಹಿತರದು ಕೂಡ. ಎಲ್ಲಾರು ಒಂದೇ ಕಡೆ ಲೈನ್ ಆಗಿ ನಿಂತ್ಕೊಳ್ಳಿ. ಇದು ಗ್ರೂಪ್ ಫೋಟೋ ಆಗುತ್ತೆ. ಸ್ಮೈಲ್ ಸೇ ಚೀಸ್, ಸ್ಮೈಲ್ ಸೇ ಚೀಸ್. ಇವಾಗ ಬರುತ್ತೆ ನೋಡಿ ಒಳ್ಳೆ ಸೂಪರ್ ಆಗಿರೋ ಮಜಾ. ನೀವೆಲ್ಲರೂ ಸೇರ್ಕೊಂಡು ನನ್ನ ಜೀವನ ತುಂಬಾ ಸತಾಯಿಸ್ಬಿಟ್ಟಿದ್ರಾ. ಇವಾಗ ನನ್ನ ಸರ್ದಿ ಇದೆ, ಇವಾಗ ನಿಮ್ಗೆಲ್ಲರಿಗೂ ನರಕ ತೋರಿಸ್ತೇನೆ. ಜಾನ್, ನೀನ್ ಮಾಡ್ತಿರೋ ಸರಿ ಇಲ್ಲ. ಮೊದ್ಲು ನಮ್ಮನ್ನೆಲ್ಲ ಸರಿಯಾಗಿ ಮಾಡು, ಇಲ್ಲ ಅಂದ್ರೆ ಸಖತ್ ಒದೆ ತಿಂತೀಯ ನೀನು. ಮೊಟ್ಟು ಯಾಕೋ ಅಷ್ಟು ಅರ್ಚ್ಕೋತಾ ಇದೀಯಾ? ಈಗ ನಿನ್ ವಾಯ್ಸು ಜಾನ್ವರ್ಗೂ ಕೇಳಿಸೋದಿಲ್ಲ ಕಣೋ. ಓ ಮೊಟ್ಟು, ನನ್ ಗೆಳೆಯ ಇಲ್ಲಿ ನೋಡಯ್ಯ, ಈ ಮೈಕ್ ತಗೊಳಯ್ಯ, ಇದನ್ನ ನಾನು ಚಿಕ್ಕದ್ ಮಾಡಕ್ ಬಿಟ್ಟಿದ್ದೆ ಕಡೆಯ. ಜಾನ್, ನಮ್ಮನ್ನೆಲ್ಲ ಪಂಜರದೊಳಗೆ ಕೂಡಕೋ ಪ್ರಯತ್ನ ಮಾಡಬೇಡ ಕಣೋ ನೀನು. ನಮ್ಮನ್ನೆಲ್ಲ ಬೇಗ ಸರಿ ಮಾಡ್ಬಿಡು, ಇಲ್ಲ ಅಂದ್ರೆ ನಿಂಗೆ ಒದೆ ಕೊಡ್ತೀನಿ ಅಂದ್ರೆ ನಿನ್ ಜೀವನ ಪೂರ್ತಿ ನೆನ್ಸ್ಕೋಬೇಕು, ಹಂಗ್ ಕೊಡ್ತೀನಿ. ಹುಷಾರ್. ಕೇಳ್ದ ನಂಬರ್ 1 ಹೇಳ್ದ. ಇವ್ರು ಹೊಡಿತಾನಂತ ನನಗೆ, ಕುಳ್ಳ ಹೊಡಿತಾನಂತ ನನಗೆ. ನಿಮ್ ಬಗ್ಗೆ ಯೋಚನೆ ಮಾಡ್ಕೊಳ್ರ ಮೊದ್ಲು. ಅರೆ ಕುಳ್ರ, ನನಗ್ ಹೊಡೆಯೋದಕ್ಕಿಂತ ಮುಂಚೆ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಳ್ರು. ಜಾನ್ ಮರಿಬೇಡ, ಇರುವೆ ಕೂಡ ಚಿಕ್ಕದಾಗಿರುತ್ತೆ ಕಣ. ಅದೇನಾದ್ರೂ ಆನೆ ಸೊಂಡ್ಲೊಳಗಡೆ ಹೋಗ್ಬಿಡ್ತು ಅಂದ್ರೆ ಆನೆನ್ ಕೂಡ ಬಲಿ ತಗೊಂಡ್ಬಿಡುತ್ತೆ ಇರುವೆ. ಜ್ಞಾಪಕ ಇಟ್ಕೊಳ್ಳು. ನಂಬರ್ 2, ಇವಾಗ ಪಂಜರ ತಗೊಂಡ್ ಬಾ. ಜಾನ್ ಅಂತಾನೆ, ಜಾನ್. ಜಾನ್, ಜಾಸ್ತಿ ಮೆರಿಬೇಡ ಕಣೋ. ಪ್ರಯತ್ನ ಪಟ್ರೆ ಸೋಲೆ ಇಲ್ಲ ಅಂತ ನಂಗೆ ಗೊತ್ತು. ಓಕೆ, ಈಗ ನೋಡ್ತಾ ಇರು, ನಾವ್ ಹೀಗೆ ಲಿಲಿಪುಟ್ಸ್ ತರ ಇದ್ಬಿಟ್ಟು ನಿನಗೆ ಕಿರಿಕ್ ಮಾಡ್ತೀವಿ, ನೆನ್ಸ್ಕೋಬೇಕು, ಹಂಗ್ ಮಾಡ್ತೀವಿ ಕಣೋ. ಆಮೇಲೆ ನೀನೇ ನಮ್ಮನ್ ಸರಿ ಮಾಡ್ತೀಯ. ಇದು 100% ಚಾಲೆಂಜ್ ಕಣೋ. ಅನ್ಸುತ್ತೆ ದೇಹದ ಜೊತೆ ಬುದ್ಧಿ ಕೂಡ ಚಿಕ್ಕದಾಗಿ ಹೋಗ್ಬಿಟ್ಟಿದೆ ಅಂತ. ನನಗೆ ಈ ಚಾಲೆಂಜ್ ಒಪ್ಪಿಗೆ ಇದೆ. ನಂಬರ್ 1 ಹಿಡ್ಕೊಳ್ಳೋ ಇವ್ರನ್ನ. ಅಯ್ಯಮ್ಮ, ಮೋಟುಗೆ ಇವಾಗ ಚಾಲೆಂಜ್ ಮಾಡೋ ಅವಶ್ಯಕತೆ ಏನಿತ್ತು? ನಾವು ಜಾನ್ ಮುಂದೆ ಹತ್ತು ಕರೆದು ಕೈ ಕಾಲು ಮುಗಿದು ಏನೋ ಒಂದ್ ಮಾಡಿ ಒಪ್ಪಿಸ್ಬೋದಾಗಿತ್ತು. ಅವನು ನಮ್ಮನ್ನ ಕ್ಷಮಿಸ್ತಿದ್ನೇನೋ, ದೊಡ್ಡವ್ರನಾಗಿ ಮಾಡ್ಬಿಡ್ತಿದ್ನೇನೋ. ಮಾಮುನಿ, ಇವಾಗ ಏನಾಗುತ್ತೋ? ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ? ಎಲ್ಲಿ ಹುಡುಕ್ರೆ? ಇಲ್ಲಿ ಅಲ್ಲೂ ಇಲ್ಲ. ಅವರು ಎಲ್ಲಿ ಸಿಗ್ತಾ ಇಲ್ಲ. ಬಾಸ್, ನೀವ್ ಯಾಕೆ ಮೊಣಕಾಲ್ ಮೇಲೆ ಹೋಗ್ತಾ ಇದ್ದೀರಾ? ನಾನು ದೊಡ್ಡನಿದ್ದೀನಿ, ತುಂಬಾ ದೊಡ್ಡನಿದ್ದೀನಿ. ನಿಮ್ ತಲೆ ತಡೆಗಿದೆ ತಾನೆ. ನಾನು ಹುಷಾರಾಗಿದ್ದೀನಿ, ಅವ್ರನ್ನ ಹಿಡ್ಕೊಳ್ಳಿ. ಅವ್ರು ಈ ಬಿಲ್ದೊಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಮೋಟು, ನೀವು ಯಾವುದೇ ಬಿಲ್ದೊಳಗಡೆ ಬಚ್ಚಿಟ್ಕೊಂಡ್ರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇಲ್ಲಿನೂ ಇಲ್ಲ, ಅಲ್ಲಿನೂ ಇಲ್ಲ. ಇಲ್ಲೂ ಇಲ್ಲ. ಮೊಟ್ಟೂರು ಜೀವದ ಗೆಳೆಯ, ನಿನ್ ಪಕ್ಕದಲ್ಲಿ ಕೆಮಿಕಲ್ ಬಾಟ್ಲಿ ಇದೆಯಲ್ಲ, ತಗೊಂಡು ಜಾನ್ ತಲೆ ಮೇಲೆ ಎಸ್ಬಿಡಪ್ಪ ಬೇಗ. ಮೇಲಿದ್ದಾರೆ, ಹಿಡ್ಕೊಳ್ಳಿ ಅವ್ರನ್ನ. ಏನಿದು? ಮನೆಯಲ್ಲಿ ಹೋಗಿ ಎಷ್ಟು ಸುಂದರವಾಗಿದೆ. ಯಾವುದೇ ಮೋಡ ಅಲ್ಲ ತಾನೆ, ಇಷ್ಟೊಂದು ಸುಂದರವಾಗಿದೆ. ಮೋಡದ ಮೇಲೆ ಕುತ್ಕೊಂಡು ಒಂದ್ ರೌಂಡ್ ಹೋಗಿ ಬರ್ಲಾ? ಬಾಸ್, ಇದು ಯಾವುದೇ ಮೋಡ ಅಲ್ಲ. ಒಂದ್ಸರಿ ನೀವು ನಿಮ್ ತಲೆ ನೋಡ್ಕೊಳ್ಳಿ, ಹಿಂದೆ ತಿರುಗಿ, ಅಲ್ಲಿಂದನೇ ಮೋಡಗಳು ಬರ್ತಾ ಇವೆ. ಬೆಂಕಿ ಹಾರಿಸೋ, ಬೇಗ ಬೆಂಕಿನ ಹಾರಿಸೋ, ನನ್ನ ಕಾಪಾಡ್ರು.
ಬಾಬಾ ಕಾಪಾಡಿ. ಥ್ಯಾಂಕ್ ಯು. ನೀರ್ ಹುಡುಕ್ರು, ನೀರೆಲ್ಲಿದೆ ಹುಡುಕ್ರು. ಇನ್ನೊಂದ್ಸರಿ ಬೆಂಕಿ ಹತ್ತಿದ್ರೆ ಹೊಡಿಬೇಡ ಕಣ್ರ ನನಗೆ. ಥ್ಯಾಂಕ್ ಯು. ಜಾನ್, ಹೆಂಗೋ ನೀ ಬಚಾವ್ ಆಗ್ಬಿಟ್ಟೆ. ಈಗಲೂ ನಿಂಗೆ ಸರೆಂಡರ್ ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಓಕೆ, ಒಪ್ಕೋತ್ಯಾ? ಜಾನ್ ದ ಡಾನ್ ಅದು ಸರೆಂಡರ್ ಯಾವತ್ತಿಗೂ ಸಾಧ್ಯ ಇಲ್ಲ. ಹೆಂಗಾರು ಹಾಳಾಗೋಗು. ಡಾಕ್ಟರ್ ಜಟ್ಕಣ, ನಿಮ್ಮ ಹತ್ರ ಲಾಕಿಂಗ್ ಫೆಸಿಲಿಟಿ ಏನಾದ್ರು ಇದೆಯಾ? ಅಯ್ಯೋ, ಇದೆ ಕಡೆಯ ಮೋಟು 100% ಇದೆ ಕಡೆಯ. ಹೈಟೆಕ್ ಲಾಕಿಂಗ್ ಸಿಸ್ಟಮ್ ಕಡೆಯ ನನ್ನ ಲ್ಯಾಬ್ದು. ಮೋಟು ಅಲ್ಲಿದೆ ನೋಡಯ್ಯ, ಅಲ್ಲೊಂದು ರೆಡ್ ಬಟನ್ ಇದೆಯಲ್ಲ, ಅದರಿಂದ ಲಾಕ್ ಆಗ್ಬಿಡುತ್ತೆ ಕಡೆಯ. ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಅವ್ರನ್ನ ಹುಡುಕ್ರು. ಐಡಿಯಾ. ಅರೆ ತೆಗಿರಿ ತೆಗಿರಿ. ಡಾಕ್ಟರ್ ಜಟ್ಕಾನ್ ಲ್ಯಾಬು ಲಾಕ್ ಆಗಿ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇವಾಗ ನಾವೆಲ್ಲ ಓಡೋಗೋದು ಹೆಂಗೆ? ಅರೆ ಗೋಬೆ, ಓಡೋಗೋರು ನಾವಲ್ಲ, ಅವ್ರು ಓಡೋಗ್ಬೇಕು. ಆದ್ರೆ ಬಾಸ್, ಒದೆ ಅಂತೂ ನಮ್ಗೆ ತಾನೇ ಬೀಳ್ತಾ ಇರೋದು. ನಾವಿಲ್ಲಿಂದ ಓಡೋಗೋದೇ ಒಳ್ಳೇದು ಅನ್ಸುತ್ತೆ. ತಲೆ ಎಲ್ಲ ಮಾತಾಡ್ಬೇಡ, ಮೋಟು ಪತ್ರ ಹುಡುಕೋ. ಈಗ ಅವ್ರನ್ನ ನಮ್ಮ ರಸ್ತೆಯಿಂದ ದೂರ ಮಾಡ್ಕೊಳ್ಳೋ ಅವಕಾಶ ಬಂದಿದೆ. ಆ ಕಳ್ಳನ ಮಕ್ಕಳಿಗೆ ಹೆದರ್ಕೊಳ್ಳೋದು ಯಾಕೋ? ಬಾಸ್, ಯಾಕೆ ಹಿಂಗ್ ಮಾತಾಡ್ತೀರಾ ನೀವು? ಅಕಸ್ಮಾತ್ ಅವ್ರು ಸರಿ ಹೋದ್ರೆ ಅವಾಗಿರುತ್ತೆ ನಿಮಗೆ. ಬಾಯ್ ಮುಚ್ಚು, ಮಾತಾಡೋದನ್ನ ನಿಲ್ಸಿ ಅವ್ರನ್ನ ಹುಡುಕಲ್ ಕಲಿಯೋ. ಡಾಕ್ಟ್ರಣ್ಣ, ನಮ್ಮ ಹತ್ರ ಏನಾದ್ರು ಫ್ಲೈಯಿಂಗ್ ಹೆಲ್ಮೆಟ್ ಇದ್ದಿದ್ರೆ ಹಾರಾಡ್ಕೊಂಡು ಜಾನ್ಗೆ ಸಖತ್ ಒದೆ ಕೊಡ್ಬೋದಾಗಿತ್ತು. ಹೌದಪ್ಪ ಗೆಳೆಯ, ಯಾಕಯ್ಯ ಮೊದಲು ಹೇಳಿಲ್ಲ? ನನ್ನ ಹತ್ರ ಹೆಲ್ಮೆಟ್ ಇದೆ ಕಡೆಯ. ಅಲ್ಲಿ ನನ್ನ ಬ್ಯಾಗನ್ನ ಚೆಕ್ ಮಾಡಿದ್ನಲ್ಲ, ಅದ್ರಲ್ಲಿ ಇಟ್ಟಿದ್ದೀನಿ ಕಡೆಯ. ಏನ್ರಪ್ಪ, ಏನಾಯ್ತು ನಿಮ್ಗೆಲ್ಲ? ಯಾಕೆ ಹಿಂಗ್ ನನ್ನ ಗುರ್ರಾಯಿಸ್ತಾ ಇದ್ದೀರ ಕೋಪದಲ್ಲಿ? ಮೊದ್ಲು ಯಾಕೆ ಬಗಡಿಲ್ಲ ಡಾಕ್ಟರ್ ನೀವು ಹೆಲ್ಮೆಟ್ ಇದೆ ಅಂತ? ಅಯ್ಯೋ ನನ್ನ ಗೆಳೆಯರ, ನಾನು ಮರ್ತೋಗ್ಬಿಟ್ಟಿದೆ ಕಣ್ರಯ್ಯ. ದಯವಿಟ್ಟು ತಪ್ಪಾಗಿತ್ತು, ಕ್ಷಮಿಸ್ಬಿಡ್ರೆ ನನ್ನ. ಈಗ ಜಾನಂತೂ ಖಂಡಿತ ಉಳಿಯೋದಿಲ್ಲ. ನನ್ನ ಕೈಗಳು ನೀವಿಬ್ರು ಹೊಡಿರೋ, ನಾನೊಬ್ನೇ ಎಷ್ಟು ಅಂತ ಹೊಡಿಬೇಕಾ? ಜಾನ್, ನಿನ್ ಕಡೆ ಅವಕಾಶ ಕೊಡ್ತಾ ಇದ್ದೀನಿ, ಒಪ್ಕೊಂಬಿಡು. ಈಗ ನಾವು ಯಾವುದೇ ಚಿಕ್ಕ ಜಾಗ ಇದ್ರು ಅದರಿಂದ ಹೊರಗಡೆ ಹೋಗ್ಬೋದು. ಆದ್ರೆ ನಿಂದು ಮತ್ತೆ ಆ ದಡಿಯರ ಗತಿ ಏನು? ಹೊರಗಡೆ ಹೋಗೋದಕ್ಕೆ ಎಲ್ಲ ಜಾಗನೂ ಬಂದಾಗೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ತಿನ್ನಕ್ ಹೊಟ್ಟೆಗೆ ಏನು ಸಿಗಲ್ಲ, ನೀರು ಕುಡಿಯೋಕ್ಕೂ ನೀರು ಸಿಗಲ್ಲ. ನನಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಾ ಇದೆ. ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಫಸ್ಟ್ ಟೈಮ್ ಜಾನ್ ಮತ್ತೆ ಅವನ್ ಶಿಷ್ಯ ಅಂದ್ರು ಹಸುವೆಯಿಂದ ಮೇಲಕ್ಕೆ ಹೋಗೋದು ನೋಡ್ತಾ ಇದ್ದೀನಿ. ಇವಾಗ ಜಾಸ್ತಿ ಆಯ್ತು. ಅವ್ರ ಮಾತು ಒಪ್ಕೊಳ್ತೀರಾ ಇಲ್ವಾ ಇವಾಗ? ಇಲ್ಲ. ಮತ್ತೆ ಹಾಗಾದ್ರೆ ಸಾರಿ ಬಾಸ್. ಇಲ್ಲ ಇಲ್ಲ, ಸಾಕ್ ಮಾಡಿ. ಎಷ್ಟಂತ ಹೊಡಿತೀರಾ? ಆಯ್ತು, ಒಪ್ಕೊಳ್ತೀನಿ. ಎಲ್ಲಿದ್ರೆ ಇಲ್ಲ ಲೈನ್ ಆಗಿ ಬಂದು ನಿಂತ್ಕೊಳ್ಳಿ ಎಲ್ಲರೂ.
ಒಂದ್ ನಿಮಿಷ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಜಾನ್ ಅಂತೂ ಒಂದ್ ಮಾತು ಹೇಳಲೇ ಇಲ್ಲ. ಏನು ಸೇ ಚೀಸ್. ಸಜ್ಜಿ ನೀವೆಲ್ಲರೂ ಸರಿ ಹೋಗ್ಬಿಟ್ರಲ್ಲ, ಇವಾಗ ನಾನು ಹೋಗ್ಬೋದಾ? ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಮೊದಲು. ಹಾಸ್ಪಿಟಲ್ಗಲ್ಲ, ಜೈಲಿಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. Watch India's largest kids library only on Geo Hotstar. Download the app now.